ತುಮಕೂರು ಟ್ರಿಪ್ಪಲ್ಲಿ ನಾವು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಲ್ಲ, ಅದನ್ನು ನೋಡಿಕೊಂಡು ಅಲ್ಲಿ ದರ್ಶನ ಮಾಡಿಕೊಂಡು ನಾವು ಪಾಕಶಾಲೆ ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ವಿ. ಅದಾದಮೇಲೆ ನಾವು ಹೋಗಿದ್ದೆ ತುಮಕೂರಲ್ಲಿರೋ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಸೊ ನೀವಿದು ನೋಡ್ತಾ ಇದ್ದೀರಲ್ಲ, ಹೊಸದಾಗಿರುವಂಥ ದೇವಸ್ಥಾನ ಇದು. 161 ಅಡಿ ಎತ್ತರದ ಆಂಜನೇಯನ ಸ್ಟ್ಯಾಚ್ಯೂ ಇರುವಂಥ ಸ್ಥಾನ. ತುಂಬಾ ಚೆನ್ನಾಗಿದೆ. ಇಟ್ ಈಸ್ ಅ ವೆರಿ ಕಾಮ್ ಆ್ಯಂಡ್ ಪೀಸ್ಫುಲ್ ಅಟ್ಮಾಸ್ಫಿಯರ್ ಹಿಯರ್. ಹೊಸದೇ ಆದರೂ ಟೋಟಲಿ ವೈಬ್ಸ್ ಅಂತೂ 100% ಇದೆ ಇಲ್ಲಿ, ಸ್ಪಿರಿಚುವಲ್ ವೈಬ್ಸ್. ಯು ವಿಲ್ ಡೆಫಿನೆಟ್ಲಿ ಎಂಜಾಯ್. ತುಂಬಾ ಕ್ಲೀನಾಗಿದೆ. ಟೆಂಪಲ್ ಸರೌಂಡಿಂಗ್ಸ್ ಏನಿದೆ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಟ್ಸ್ ವೆರಿ ವೆರಿ ನೈಸ್. ಆಮೇಲೆ ಅಷ್ಟು ಕ್ರೌಡ್ ಇಲ್ಲ, ನಾಟ್ ಮೆನಿ ಪೀಪಲ್ ಆರ್ ಹಿಯರ್. ಸೊ ನಿಮಗೇನು ಜಾಸ್ತಿ ಲೈನ್ ಆಗಲಿ, ಕ್ಯೂ ಆಗಲಿ, ಕ್ರೌಡ್ ಆಗಲಿ ಅದೆಲ್ಲ ಇರಲ್ಲ. ಬಂದುಬಿಟ್ಟು ನೀವು ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡ್ಬೋದು. ಸೊ ಇಟ್ ಈಸ್ ಟೋಟಲಿ ವರ್ತ್ ಇಟ್. ಖಂಡಿತ ಬರಲೇಬೇಕು. ಆಮೇಲೆ ಇಲ್ಲಿ ಇದೇ ಆಂಜನೇಯನ ದೇವಸ್ಥಾನದಲ್ಲಿ ಒಳಗಡೆ ನವಗ್ರಹ ಎಲ್ಲ ನವಗ್ರಹ ದೇವಸ್ಥಾನಗಳು ಇದೆ. ಸೊ ನಿಮಗೆ ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರ ಹೀಗೆ ಎಲ್ಲ ದೇವರುಗಳ ಬಗ್ಗೆ ವಿವರದೊಂದಿಗೆ ಅದ್ರ ವಿಗ್ರಹ ಇದೆ. ಮತ್ತು ಅದ್ರ ಶ್ಲೋಕಗಳು, ಅಂದರೆ ಚಂದ್ರನಿಗೆ ಯಾವ ಶ್ಲೋಕ ಹೇಳಬೇಕು, ಸೂರ್ಯನಿಗೆ ಯಾವ ಶ್ಲೋಕ ಹೇಳಬೇಕು, ಗುರುಗೆ ಯಾವ ಶ್ಲೋಕ ಹೇಳಬೇಕು, ಆಮೇಲೆ ಅದ್ರ ಬಗ್ಗೆ ವಿವರಗಳು ಕೂಡ ಇದೆ. ಅದೇ ಅಂದರೆ ಯಾವ ಕಲರು, ಆಮೇಲೆ ಯಾವ ದಿನ ಪೂಜೆ ಮಾಡಬೇಕು ಅಂತ. ಸೊ ಇಟ್ ವಾಸ್, ನನಗಂತೂ ತುಂಬಾ ಇಷ್ಟ ಆಯಿತು. ಇಟ್ ವಾಸ್ ಟೋಟ್ಲಿ ವರ್ತ್ ಇಟ್. ಇದೆ ಈ ರೀತಿಲಿ ಒಂದೇ ಜಾಗದಲ್ಲಿ ನಿಮಗೆಲ್ಲ ನವಗ್ರಹಗಳ ಬಗ್ಗೆ ನಿಮಗೆ ಇಷ್ಟೊಂದು ವಿವರಣೆ ಸಿಗೋದು ಎಲ್ಲ. ಆ್ಯಂಡ್ ದಿಸ್ ವಾಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಪಾರ್ಟ್ಸ್. ನೋಡಿ, ಬಾಲಕೃಷ್ಣ, ಅಂಬೆಗಾಲ್ ಕೃಷ್ಣ ಎಷ್ಟು ಚೆನ್ನಾಗಿ ತೊಟ್ಲಲ್ಲಿ ಮಲಗಿರೋವಂತಹ ಒಂದು ವಿಗ್ರಹ. ಸೊ ತುಂಬಾ ಚೆನ್ನಾಗಿದೆ. ನೀವು ಖಂಡಿತ ಭೇಟಿ ಕೊಡಿ. ಅದು ತುಂಬ ಕ್ರೌಡೆಡ್ ಆಗಿ ತುಂಬ ಜನ ಮುಂಚೆ ಈಗಲೇ ಹೋಗಿ ನೀವು ದಯವಿಟ್ಟು ಇಲ್ಲಿ ದರ್ಶನ ಮಾಡಿ. ಸೊ ಅಲ್ಲಿ ಒಂದೇನಂದರೆ, ಅಲ್ಲಿ ಆಚೆ ಕೂತಿರೋರೆಲ್ಲ ನಿಮಗೆ ತುಂಬ ಫೋರ್ಸ್ ಮಾಡ್ತಾರೆ, ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ, ಈ ನವಗ್ರಹ ಧಾನ್ಯ ತೊಗೊಳ್ಳಿ ಅಂತ. ಅದೆಲ್ಲ ಸ್ವಲ್ಪ ಅವಾಯ್ಡೇ ಮಾಡಿ ಹೋಗಿ ದರ್ಶನ ಮಾಡಿ ಭಕ್ತಿಯಿಂದ ಅಷ್ಟೇ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಆಂಜನೇಯನ ಚಿಕ್ಕ ವಿಗ್ರಹ ಏನಿದೆ, ಅಲ್ಲಿ ನಾವೇ ಆರತಿ ಮಾಡ್ಬೋದು. ಇದೊಂದು ಮಾತ್ರ ನೀವು ಬೇಕಾದ್ರೆ ಮಾಡಬೇಕು ಅಂದರೆ ಅದು ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಅದು ಕೊಟ್ಬಿಟ್ಟು ನೀವು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಬೇಡಿಕೊಂಡು ಈ ದೀಪ ಹಚ್ಚಿದ್ರೆ ಒಳ್ಳೆಯದು, ಅದು ಖಂಡಿತವಾಗಿಯೂ ನಿಜ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಈ ಥರ ಎಲ್ಲ ದರ್ಶನ ಮಾಡಿಬಿಟ್ಟು ಮೇಲ್ಗಡೆ ತನಕ ಹೋಗಿದ್ವಿ. ನಾವು ಆಂಜನೇಯನ ದರ್ಶನ ಮಾಡಿ ಕೆಳಗೆ ಬಂದು ಅಲ್ಲೊಂದು ಸ್ವಲ್ಪ ಹೊತ್ತು ವಿ ಸ್ಪೆಂಡ್ ಸಮ್ ಟೈಮ್. ತುಂಬಾ ಚೆನ್ನಾಗಿತ್ತು. ಸೊ ಅದಾದಮೇಲೆ ನಾವು ಬೆಂಗಳೂರಿಗೆ ಹೊರಟ್ವಿ. ಬೆಂಗಳೂರಿಗೆ ಬಂದು ಆಲ್ಮೋಸ್ಟ್ ಯಲಹಂಕ ರೀಚ್ ಆಗಿರೋ ಉಡುಪಿಗೆ ಹೋಗ್ಬಿಟ್ಟು ಸ್ನ್ಯಾಕ್ಸ್ ತಿಂದ್ವಿ. ದಿಸ್ ವಾಸ್ ಅ ತುಮಕೂರು ಟ್ರಿಪ್. ಬಾಯ್.